ಹಾಯ್ ಫ್ರೆಂಡ್ಸ್, ಹೊನ್ನಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದೆ. ಒಂದು ಈವ್ನಿಂಗಲ್ಲ, ಮಾರ್ನಿಂಗು 5:30 ಹೀಗೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಇವಾಗ 6:30 ಅನ್ನೋಷ್ಟರಲ್ಲಿ ನಾವು ಹೊರಟಿದ್ದೀವಿ. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 2 ಅವರ್ ಬೇಕಾಗುತ್ತೆ ನಾವು ಪ್ರಯಾಗ್ರಾಜ್ಗೆ ಹೋಗಲಿಕ್ಕೆ. ನನಗೆ ವಾಟರ್ ಬ್ರೇಕ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೋವು ಅಂತ ಅನ್ನಿಸ್ತಾ ಇತ್ತು. ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲಾಗಿತ್ತು. ಬೇಗ ಹೋಗ್ತಾ ಇದ್ದೀವಿ. ನಾವು ಯಾವುದೇ ರೀತಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೇ ಇರಲಿಲ್ಲ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಅಲ್ಲೋಗಿ ಅಡ್ಮಿಟ್ ಆಗಿದ ತಕ್ಷಣವೇ ಹೆರಿಗೆ ನೋವೆಲ್ಲ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಅಲ್ಲೂ ಬೇಗ ಇಂಜೆಕ್ಷನ್ನು ಅದೆಲ್ಲ ಕೊಡ್ತಾಯಿದ್ರು. ಒಂದು 10:30 ಅನ್ನೋ ಅಷ್ಟರಲ್ಲಿ ನನಗೆ ಡಿಲಿವರಿ ಆಗೋಯಿತು. ಹಾಗೆ ಒಂದು 3 ಡೇಸ್ ನಾವು ಹಾಸ್ಪಿಟಲಲ್ಲೇ ಇದ್ವಿ. ಮಗು ಕೂಡ ಆರೋಗ್ಯವಾಗಿದೆ. ನನಗೆ ಆಗಿರೋದು ಗಂಡು ಮಗು. ಇವಾಗ ನಾನು ಹಾಸ್ಪಿಟಲೆಲ್ಲ ಏನೂ ವಿಡಿಯೋಸ್ನ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. 3 ಡೇಸ್ ಹಾಸ್ಪಿಟಲಲ್ಲಿ ಹಾಗೆ ಊಟ ತಿನ್ನೋದು ಮಲಗೋದು ಅಷ್ಟೇ ಇರೋದ್ರಿಂದ, ಏನೂ ವಿಶೇಷ ಇಲ್ಲದೆ ಇರೋದ್ರಿಂದ ನಾನು ಏನು ವಿಡಿಯೋಸ್ನ ಮಾಡ್ಕೊಳ್ತಾ ಇಲ್ಲ. ಇವತ್ತಿನ ದಿವಸ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಇವನಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಪಾಪುಗೆ ಇವಾಗ ಹೊರಡ್ತಾ ಇದ್ದೀವಿ. 3 ಡೇಸ್ ಆಯಿತು. ಎಲ್ಲ ಬಿಲ್ಲೆಲ್ಲ ಪೇ ಮಾಡಿ ನಾವು ಹೊರಡೋ ಅಷ್ಟರಲ್ಲಿ ಸಾಯಂಕಾಲ ಆಗೋಯ್ತು. ಒಂದು 7 o'clock ಈ ರೀತಿ ಆಗೋಯಿತು. ನಾವು ಡೆಲಿವರಿಗೆ ಫೋಟೋಶೂಟ್ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಆದರೆ ಯಾವುದೂ ಮಾಡಲಿಕ್ಕೆ ಆಗಲಿಲ್ಲ. ಅದು ಒಂದು ನನಗೆ ಬೇಜಾರಿದೆ. ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಡ್ರೆಸ್ಸು ಸೀರೆ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೆ. ಮಾಡೋಕ್ಕೆ ಆಗಲೇ ಇಲ್ಲ. ನಾನು ನಮ್ಮ ಮನೆಯವ್ರಿಗೆ ತುಂಬ ಹೇಳಿದೆ. ಅವರು ಹಾಂ ಹ್ಞೂ ಅಂತ ಹೇಳ್ತಾಯಿದ್ರು. ಬಟ್ ಯಾವುದೇ ರೀತಿ ಆ್ಯಕ್ಷನ್ ತೊಗೊಳ್ಳಿಲ್ಲ. ಮಾಡೋಣ ಏನು ಟೈಮ್ ಇದೆ ಅಂತ ಅಂದ್ಕೊಳ್ತಾನೆ ಡೆಲಿವರಿ ಪೇನು ಬಂದುಬಿಡ್ತು. ಹಾಗೆ ಡೆಲಿವರಿ ಕೂಡ ಆಗೋಯಿತು. ಅದು ಒಂದು ನನಗೆ ತುಂಬ ಅಂದರೆ ತುಂಬಾ ಬೇಜಾರಿದೆ. ಆಮೇಲೆ ಇನ್ನೊಂದು, ಈ ಟೈಮಲ್ಲಿ ನಾನು ಸೀಮಂತ ಮಾಡ್ಕೋಬೇಕು ಅಂತ ಕೂಡ ತುಂಬ ಆಸೆ ಇಟ್ಕೊಂಡಿದ್ದೆ. ಅದು ಕೂಡ ನಂಗೆ ಆಗಲೇ ಇಲ್ಲ. ಯಾಕಂದರೆ ನನ್ನ ದೊಡ್ಡ ಮಗಂದು ಟೈಮಲ್ಲಿ ನಾನು ಸೀಮಂತ ಮಾಡ್ಕೋಬೇಕು ಅಂತ ಇರುವಾಗ, ಅಂದರೆ ಅದನ್ನು ಬೇಗ ಮಾಡಿಬಿಟ್ಟಿದ್ರು. ಒಂದು 5 monthsಲ್ಲೇ ಮಾಡಿಬಿಟ್ಟಿದ್ರು. ನಾವು ಕೋಲ್ಕತ್ತಾದಲ್ಲಿರೋದ್ರಿಂದ ಮತ್ತೆ ಪದೇ ಊರಿಗೆ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿ ನನಗೆ 5 ತಿಂಗಳಲ್ಲೇ ಮಾಡಿದರು. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಏನೋ 5 ತಿಂಗಳಲ್ಲೇ ಏನೋ ಶಾಸ್ತ್ರ ಮಾಡ್ತಾರಂತೆ ಅಂತ ಹೇಳಿ, ಅದಕ್ಕೋಸ್ಕರ ಮತ್ತೆ 8 ತಿಂಗಳಲ್ಲಿ ನನಗೆ ಯಾರೂ ಮಾಡಲೇ ಇಲ್ಲ. ಹಾಗೆ ಯಾವುದೇ ರೀತಿ ಫೋಟೋಸ್ ಕೂಡ ತೆಗೆಸ್ಕೊಳ್ಳೇ ಇಲ್ಲ. ಅಟ್ಲೀಸ್ಟ್ ಇವನ್ ಟೈಮ್ನಲ್ಲಾದರೂ ನನಗೆ ಸೀಮಂತ ಮಾಡ್ಕೋಬೇಕು ಊರಿಗೆ ಹೋದಲ್ಲಿ ಅಂತ ಅಂದ್ಕೊಂಡು ತುಂಬ ಆಸೆ ಇಟ್ಕೊಂಡಿದ್ದೆ. ಹೇಳಿದೆ ಕೂಡ, ನಮ್ಮ ಮನೆಯವರಿಗೆ ಹೇಳಿದೆ ಸೀಮಂತ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅದು ಕೂಡ ನೆರವೇರಲೇ ಇಲ್ಲ. ಯಾರೂ ಮಾಡಲೇ ಇಲ್ಲ ಸೀಮಂತನ. ಫಸ್ಟ್ ಬೇಬಿಗೆ ಅಷ್ಟೇ ಮಾಡ್ತಾರೆ, ಸೆಕೆಂಡ್ ಬೇಬಿಗೆ ಯಾರೂ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಫೋಟೋಶೂಟ್ ಮಾಡಲಿಕ್ಕೆ ಕೂಡ ಹೇಳಿದೆ. ಅದು ಎರಡಿಗೂ ಮಾತ್ರ ನನಗೆ ಸಿಕ್ಕಾಪಟ್ಟೆ ಬೇಜಾರಿದೆ. ಎರಡೂ ಸಹ ಯಾವುದೂ ಆಗಲೇ ಇಲ್ಲಲ್ಲ ಅಂತ ಹೇಳಿ. ಸೊ ಅದಕ್ಕೆಲ್ಲದಕ್ಕಿಂತ ಮೀರಿದ ಖುಷಿ ಅಂದರೆ ನನ್ನ ಮಗ ಹುಟ್ಟಿರೋದು. ಸೊ ಇವನು ಬಂದ ತಕ್ಷಣ ಅದೆಲ್ಲ ಮರೆತುಬಿಟ್ಟಿದ್ದೀನಿ ನಾನು. ಆದರೆ ಕೆಲವೊಂದು ಸಾರಿ ಅನಿಸುತ್ತೆ, ಫೋಟೋಸ್ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ. ಯಾಕಂದರೆ ಒಂದು ಫೋಟೋಸ್ ಕೂಡ ನಾನು ತೆಗೆಸ್ಕೊಂಡಿಲ್ಲ. ಇವನು ಪ್ರೆಗ್ನೆಂಟ್ ಇರುವಾಗ ನಾನು ಫೋಟೋ ಶೂಟೇ ಮಾಡ್ಕೋಬೇಕು ಅಂತ ಹೇಳಿ ಒಂದು ಫೋಟೋಸ್ ತೆಗೆಸ್ಕೊಂಡಿಲ್ಲ ನೀಟಾಗಿ. ಅದಕ್ಕೋಸ್ಕರ ಒಂದು ಬೇಜಾರಿದೆ. ಕುಶಾಲಂದು ನನ್ನ ದೊಡ್ಡ ಮಗನ ಟೈಮ್ನಲ್ಲೆಲ್ಲ ನಾನು ಕೆಲವೊಂದು ನನ್ನ ಕಡೆ ಫೋನ್ ಇರೋದ್ರಿಂದ ಊರಿಗೆ ಹೋದಾಗೆಲ್ಲ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡಿದ್ದೆ, ಸೀರೆ ಎಲ್ಲ ಉಟ್ಕೊಂಡು. ಹೀಗೆ ಫೋಟೋ ಶೂಟ್ ಅಂತ ಏನು ಮಾಡಿಸಿರಲಿಲ್ಲ, ಹಾಗೆ ಫೋಟೋಸ್ನ ತೆಗೆಸ್ಕೊಂಡಿದ್ದೆ. ಸೊ ಆ ಮೆಮೊರಿ ಎಲ್ಲ ನನ್ನ ಹತ್ರ ಇದೆ. ಆದರೆ ಸೆಕೆಂಡ್ ಬೇಬಿ ಪ್ರೆಗ್ನೆಂಟಿ ಇರುವಾಗ ಯಾವುದೇ ರೀತಿ ಫೋಟೋಸ್ ಇಲ್ಲ ಅನ್ನೋದೊಂದೇ ಬೇಜಾರು ನನಗೆ. ಸೊ ಎಲ್ಲ ಮುಗಿದೋದ್ಮೇಲೆ ಮತ್ತೇನು ನೆನಪು ಮಾಡ್ಕೊಳ್ಳೋದು. ಇವಾಗೆಲ್ಲ ಊರಿಗೆ ಹೋಗಬೇಕು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಿಲ್ನ ಪೇ ಮಾಡಲಿಕ್ಕೆ ಹೋಗಿದ್ದಾರೆ. ನಂದು ಡೆಲಿವರಿ ಆಗಿರೋದು ನಾರ್ಮಲ್ ಡೆಲಿವರಿ. ಹಾಗೆ ಅಲಹಾಬಾದ್ ಹಾಸ್ಪಿಟಲಲ್ಲಿ ಜೀವನ್ ಜ್ಯೋತಿ ಹಾಸ್ಪಿಟಲ್, ನಾವೆಲ್ಲೇ ರೆಗ್ಯುಲರ್ ಚೆಕಪ್ ಮಾಡಿಸ್ತಿದ್ವಲ್ವ, ಸೊ ಅದೇ ಹಾಸ್ಪಿಟಲಲ್ಲಿ ನನಗೆ ಡೆಲಿವರಿ ಆಗಿರೋದು. ನಾರ್ಮಲ್ ಡೆಲಿವರಿನೇ ಆಯಿತು. ಹಾಗೆ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿದ್ದರು. ಹಾಗೆ ತುಂಬ ಚೆನ್ನಾಗಿ ಕೇರ್ ಮಾಡಿದರು. ಹಾಗೆ ಡಾಕ್ಟರ್ ಕೂಡ ತುಂಬಾ ಚೆನ್ನಾಗಿದ್ದರು. ಯಾಕಂದರೆ ನಾವು ಒಂದು 5 ತಿಂಗಳು ಇರುವಾಗಲೇ ಮಿಡಲ್ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ವಿ. ಸ್ವಲ್ಪ ನನಗೆ ಹುಷಾರು ಇರಲಿಲ್ಲ ಮಿಡಲಲ್ಲಿ.
ಅದಕ್ಕೋಸ್ಕರ ಅಲ್ಲಿ ತೋರಿಸಿದ್ವಿ. ನಿಮ್ಗೆ ತುಂಬ ಭಯ ಪಟ್ಕೊಂಡು ತೋರಿಸಿದ್ವಿ. ಓಕೆ, ಎಲ್ಲ ಆರೋಗ್ಯವಾಗಿ, ನಾನು ಆರೋಗ್ಯವಾಗಿದ್ದೀನಿ, ನನ್ನ ಮಗನೂ ಸಹ ಆರೋಗ್ಯವಾಗಿ ಇದೆ. ಇವಾಗ ನಾವು ಮನೆಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಸರ್ಪ್ರೈಸ್ ಆಗಿತ್ತು ನಮಗೆ. ಅವ್ರು ದೀಪಕ್ ಬಂದಲ್ಲ, ಅವ ಇವ್ರು ಹೇಳಿದ್ಮೇಲೆ ಇವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಇವ್ರು ರೆಡಿ ಮಾಡಿದ. ಇಲ್ಲಿ ಸೈಡ್ ಹಾಕಂಗೆ ಮುಂದುವರಿನ ಮುಂದೆ ತಗೊಂಡು ಬಾಲ್ಯ ಮಾಡತ್ತವ್ರು. ನಾವು ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗೂ ಸಹ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತ ಏನೂ ಹೇಳಿ ಹೋಗಿರಲಿಲ್ಲ. ಯಾಕಂದರೆ ನಾವು ಅಷ್ಟು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಯಾರೂ ಎದ್ದಿರಲ್ಲ ಅಂತ ಹೇಳಿ ಹೋಗಿರಲಿಲ್ಲ. ನಮ್ಮ ಮನೆಯವರು ಅವರ ಫ್ರೆಂಡ್ಸ್ ಏನು ಆಫೀಸಲ್ಲಿ ವರ್ಕ್ ಮಾಡ್ತಾರಲ್ವ, ಸೊ ಅವ್ರಿಗೆ ಹೇಳಿದರು. ಅದರಲ್ಲಿ ಒಬ್ಬರು ಬಂದುಬಿಟ್ಟು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಹೇಳಿ ನಮ್ಮ ಮನೆಗೆ ಸ್ವಲ್ಪ ಡೆಕೋರೇಷನ್ ಮಾಡಿ ವೆಲ್ಕಮ್ ಬೇಬಿ ಅಂತ ಹೇಳಿ ಮಾಡಿದರು. ನಮಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ವ, ಸೊ ಇವರೇ ಇದೆಲ್ಲ ವೆಲ್ಕಮ್ ಡೆಕೋರೇಷನ್ ಎಲ್ಲ ಮಾಡಿ ಬೇಬಿಗೆ ವೆಲ್ಕಮ್ ಮಾಡಿದ್ದು. ಇದು ಒಂದು ನಾನು ಅಂದ್ಕೊಂಡಿದ್ದೆ ಬೇಬಿಗೆ ವೆಲ್ಕಮ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಇದು ಒಂದು ನನಗೆ ನೆರವೇರ್ತಂದರೆ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಹೇಳಿ. ನಮಗೆ ಸರ್ಪ್ರೈಸಾಗಿ ವೆಲ್ಕಮ್ನ ಮಾಡಿಕೊಂಡ್ರು. ಹಾಗೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಸಾಂಗ್ ಎಲ್ಲ ಹಾಕಿ ವೆಲ್ಕಮ್ ಮಾಡಿಕೊಂಡ್ರು. ಆದರೆ ಸಾಂಗ್ ಹಾಕಿದರೆ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ನಾನು ಮ್ಯೂಟ್ನ ಮಾಡಿದ್ದೀನಿ. ಆರತಿ ಎಲ್ಲ ಮಾಡಿ ಮಗುಗೂ ನನಗೂ ಆರತಿ ಮಾಡಿ ಒಳಗಡೆ ನಮ್ಮ ಮನೆ ಒಳಗಡೆ ಕರ್ಕೊಂಡ್ರು. ನಾವು ಚಾಬಿ ಏನಾದರೂ ಕೊಟ್ಟು ಹೋಗಿದರೆ ಒಳಗಡೆನೂ ಸಹ ಡೆಕೋರೇಷನ್ನ ಮಾಡ್ತಾಯಿದ್ರು. ನಾವು ಹಾಗೆ ಹೋಗಿರೋದ್ರಿಂದ ಜಸ್ಟ್ ಹೊರಗಡೆನೇ ಡೆಕೋರೇಷನ್ನ ಮಾಡಿದ್ದಾರೆ, ಬಲೂನ್ಸ್ ಎಲ್ಲ ಹಾಕಿಬಿಟ್ಟು. ಬೇಬಿಗೂ ಕೂಡ ಎಲ್ಲರೂ ನೋಡಿದರು, ಖುಷಿಪಟ್ಟರು ಎಲ್ಲರೂ. ಸೊ ಇದು ಒಂದು ಮಾತ್ರ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗಿರುವಂಥದ್ದು. ಅಂದರೆ ಯಾಕಂದರೆ ನನ್ನ ಮಗುನ ಒಂದು ಈ ರೀತಿಯಾಗಿ ವೆಲ್ಕಮ್ನ ಮಾಡ್ಕೊಂಡ್ರಲ್ಲ ಅಂತ ಹೇಳಿ. ಕುಶಾಲನ್ ಟೈಮ್ನಲ್ಲಿ ಸಹ ಈ ರೀತಿ ಎಲ್ಲ ಏನೂ ಮಾಡಿರಲಿಲ್ಲ. ಸೊ ಓಕೆ, ಯಾರು ಖುಷಿಪಟ್ಟರು ಇಲ್ಲ ಅಂದ್ರೂ ನಮ್ಮ ಮನೆ ಪಕ್ಕದವರು ಖುಷಿಯಾಗಿ ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡ್ರಲ್ಲ ಅನ್ನೋದು ಒಂದು ಖುಷಿ ನನಗೆ. ಇವಾಗ ಪೂರ್ತಿಯಾಗಿ ಒಂದು ಸರಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಲೂನೆಲ್ಲ ಹಾಕಿಬಿಟ್ಟು ಡೆಕೋರೇಷನ್ನ ಮಾಡಿದ್ದಾರೆ ಅಂತ ಹೇಳಿ. ಎಲ್ಲರಿಗೂ ಒಂಥರ ಸರ್ಪ್ರೈಸ್ ಆಗಿದೆ. ಯಾಕಂದರೆ ನಂದು ಡೇಟಿನ ಮುಂದಿರೋದ್ರಿಂದ ಎಲ್ಲರೂ ಅಂದ್ಕೊಂಡಿದ್ದೇ ಬೇರೆ ಡೇಟ್ ಆಗಿರೋದ್ರಿಂದ ಎಲ್ಲರಿಗೂ ಒಂಥರ ಖುಷಿ. ಯಾಕಂದ್ರೆ ನಾವು ಯಾರಿಗೂ ಹೇಳಿ ಕೂಡ ಹೋಗಿರಲಿಲ್ಲ. ಒಂಥರ ಖುಷಿಯಾಗಿ ಎಲ್ಲರೂ ಮಗುನೂ ಕೂಡ ಬಂದು ನೋಡ್ತಾಯಿದ್ರು. ನಂದು ಡೆಲಿವರಿ ಆಗಿ 3 ದಿನ ಆದರೂ ನಮ್ಮನೆ ಅಕ್ಕಪಕ್ಕದವ್ರಿಗೆ ಗೊತ್ತೇ ಇಲ್ಲ. ಯಾಕಂದರೆ ನಾವು ಕೂಡ ಫೋನ್ ಮಾಡಿ ಹೇಳಿರಲಿಲ್ಲ. ಸೊ ಇವಾಗೆಲ್ಲ ಡೆಕೋರೇಷನ್ ಮಾಡಿದ ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಬಂದು ಹೇಳಿದ ಮೇಲೆ ಗೊತ್ತಾಗಿದೆ. ಆಮೇಲೆ ಎಲ್ಲರೂ ಫೋನ್ ಮಾಡಿ ಕೇಳ್ತಾಯಿದ್ರು. ಹಾಂ ಹೌದು ಅಂತ ಹೇಳ್ತಾ ಇದ್ದೆ ನಾನು. ಸೊ ಎಲ್ಲರೂ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಬಂದರು. ಹಾಗೆ ನಾವು ಕೇಕ್ ಕೂಡ ತೊಗೊಂಡು ಬಂದಿದ್ವಿ. ಸೊ ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ರಾಯ್ತು ಎಲ್ಲರ ಜೊತೆ ಅಂತ ಹೇಳಿ ಸೆಲೆಬ್ರೇಟ್ನ ಮಾಡ್ತಾಯಿದ್ದೀವಿ. ಮಗು ಕೂಡ ಏನು ಆ ರೀತಿ ಏನು ಕಿರಿಕಿರಿ ಮಾಡ್ತಾಯಿಲ್ಲ, ಸುಮ್ಮನೆ ಇದ್ದ. ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದರು. ಅದು ಮಾತ್ರ ನಾನು ಅಂದ್ಕೊಂಡೇ ಇರಲಿಲ್ಲ, ಮನೆಗೆ ಹೋದ ತಕ್ಷಣ ಇಷ್ಟೊಂದು ಜನ ಇರ್ತಾರೆ ಅಂತ ಹೇಳಿ. ಅದೊಂದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಪಾಪುಗೆ ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಮತ್ತು ಇವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವನಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಅಂತ ಹೇಳಿ ನಾನು ಹೋಗ್ತಾಯಿದ್ದೆ. ನಮ್ಮ ಮನೆಯವರೆಲ್ಲ ಕೇಕ್ ಎಲ್ಲರಿಗೂ ಹಾಕ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಇದಾದ ನಂತರ ಇದನ್ನು ಇಲ್ಲೇ ವಿಡಿಯೋಸ್ನ ಆಮೇಲೆ ಮಾಡಿಕೊಳ್ಳೇ ಇಲ್ಲ ನಾನು. ಮತ್ತು ನೆಕ್ಸ್ಟ್ ಡೇನ ವಿಡಿಯೋನ ಮಾಡ್ಕೋಬೇಕು ಅಂದ್ಕೊಂಡೆ. ಕೆಲವೊಂದು ಸಾರಿ ಬೇಬಿ ಇರೋದ್ರಿಂದ ವಿಡಿಯೋನ ಮಾಡಲಿಕ್ಕೆ ಆಗಲ್ಲ. ಸ್ಟ್ಯಾಂಡಲ್ಲಿ ಫೋನು ಹಾಕಿಟ್ಬಿಟ್ರೆ ನನ್ನ ಮಗನೂ ಸಹ ಕಿತಾಪತಿ ಮಾಡ್ತಾನೆ ಇರ್ತಾನೆ.
ಅದಕ್ಕೋಸ್ಕರ ವಿಡಿಯೋನೇ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಹಾಗೆ ಒಂದು ಶಾರ್ಟ್ನ ತಗೊಂಡಿದ್ದೀನಿ ಅಷ್ಟೇ. ಕೊಬ್ಬರಿ ಖಾರನ ನಮ್ಮ ತಾಯಿಯವರು ಮತ್ತು ನಮ್ಮ ಮನೆಯವರು ರೆಡಿ ಮಾಡ್ತಾಯಿದ್ರು, ಅದನ್ನೊಂದು ಶಾರ್ಟ್ ತಗೊಂಡೆ ಅಷ್ಟೇ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಹಾಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.